ನೋವಿಗೆ ಸರ್ಜರಿ ಮಾಡಿಸಿಕೊಳ್ಳಲು ದರ್ಶನ್ ಸಜ್ಜಾಗ್ತಿದ್ದಾರೆ. ಕೋರ್ಟ್ಗೆ ಮತ್ತೊಂದು ವರದಿ ನೀಡಿದ ದಾಸನ ಪರ ವಕೀಲರು. ಬೆನ್ನು ನೋವು ಅಂತ ಹೇಳಿ ಮಧ್ಯಂತರ ಜಾಮೀನು ಪಡೆದಿದ್ದನ್ನ ನೋಡಿದ್ರೆ ದರ್ಶನ್ ಜೈಲಿನಿಂದ ಹೊರಬಂದ ಮಾರನೇ ದಿನವೇ ಸರ್ಜರಿ ಮಾಡಿಸ್ಕೊಳ್ತಾರೇನೋ ಅನ್ನೋ ಲೆವೆಲ್ಗೆ ಚರ್ಚೆ ಶುರುವಾಗಿತ್ತು. ಆದ್ರೆ ಸಿಕ್ಕ 6 ವಾರದಲ್ಲಿ 3 ವಾರ ಕಳೆದ್ರೂ ಸರ್ಜರಿ ಮಾಡಿಸಿಕೊಳ್ಳಲು ದರ್ಶನ್ ಮುಂದಾಗಿಲ್ಲ. ಇದೀಗ ಹಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ, ಅಂದ್ರೆ ದರ್ಶನ್ ರನ್ನ ಸರ್ಜರಿಗೆ ಸಿದ್ಧಪಡಿಸಲಾಗ್ತಿದೆ ಎಂದು ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಮತ್ತೊಂದು ವರದಿ ಸಲ್ಲಿಸಿದ್ದಾರೆ. ಈ ಮಧ್ಯೆ ಪೊಲೀಸರ ಪರ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಮಧ್ಯಂತರ ಜಾಮೀನು ಆದೇಶದ ಪ್ರಕಾರ 1 ವಾರದಲ್ಲಿ ವೈದ್ಯರು ಸರ್ಜರಿಯ ದಿನಾಂಕ ತಿಳಿಸಬೇಕು. ಆದರೆ 3 ವಾರವಾದರೂ ಸರ್ಜರಿಯ ದಿನಾಂಕವಾಗಲಿ ವರದಿಯ ಪ್ರತಿಯನ್ನಾಗಲಿ ನಮಗೆ ನೀಡಿಲ್ಲ ಎಂದರು. ದರ್ಶನ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸಿಬಿ ನಾಗೇಶ್ ಮಧ್ಯಂತರ ಆದೇಶದಲ್ಲಿ ಇಂತಹ ದಿನವೇ ಸರ್ಜರಿ ಮಾಡಿಸಿಕೊಳ್ಳಬೇಕೆಂದು ಕೋರ್ಟ್ ಸೂಚಿಸಿಲ್ಲ ಅಂದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಮುಂದಿನ ವಿಚಾರಣೆಯನ್ನ ನವೆಂಬರ್ 26ಕ್ಕೆ ನಿಗದಿಪಡಿಸಿದೆ. ಹೆಚ್ಚುವರಿ ಚಾರ್ಜ್ ಶೀಟ್, ದಾಸನಿಗೆ ಫೋಟೋ ಶಾಕ್. ಇನ್ನೊಂದೆಡೆ ಪೊಲೀಸರು ಕೊಲೆ ಪ್ರಕರಣ ಸಂಬಂಧ ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿ ಮಾಡಿದ್ದು ಅದರಲ್ಲಿ ದರ್ಶನ್ಗೆ ಶಾಕ್ ಎದುರಾಗಿದೆ. ರೇಣುಕಾ ಸ್ವಾಮಿ ಕೊಲೆ ನಡೆದ ಸ್ಥಳದಲ್ಲಿ ಪ್ರತ್ಯಕ್ಷದರ್ಶಿ ಮೊಬೈಲ್ನಿಂದ 2 ಫೋಟೋ ರಿಕವರಿ ಮಾಡಿದ್ದಾರೆ. ಕೊಲೆ ನಡೆದ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ನೀಲಿ ಟಿ ಶರ್ಟ್, ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿ ಎಲ್ಲರ ಜೊತೆ ನಿಂತಿರೋ ಫೋಟೋ ರಿಕವರಿ ಆಗಿದೆ ಎನ್ನಲಾಗಿದೆ. ಇದೀಗ ನಾಳೆ ಸಿಟಿ ಸಿವಿಲ್ ಕೋರ್ಟ್ಗೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ನಡೆದಿದೆ. ರಮೇಶ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.